ಖಾಸಗಿಗೆ ಅಚ್ಚೇ ದಿನ್ ನ್ಯೂಸ್ ಅವರ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಕೇಂದ್ರ ಸರ್ಕಾರ ನೂತನ ಸಾರಿಗೆ ಮತ್ತು ಸುರಕ್ಷಾ ಮಸೂದೆ 2015ಕ್ಕೆ ಅನುಮೋದನೆ ಪಡೆಯುವಂಥ ಯತ್ನದಲ್ಲಿದೆ. ಇದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿ ಸಾರಿಗೆ ಸಂಸ್ಥೆಯ ನೌಕರರೆಲ್ಲರೂ ಕೂಡ ನಾಳೆ ಸಾರಿಗೆ ಬಂದ್ ಮಾಡಿರುವಂಥದ್ದು, ಮುಷ್ಕರ ಹೂಡಿರುವಂಥದ್ದು. ಬಹುಶಃ ದೇಶಾದ್ಯಂತ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ ಆಗ್ತಾ ಇರುವಂಥದ್ದು. ರಾಜ್ಯದಲ್ಲೂ ಕೂಡ ನಾಳೆ KSRTC ಹಾಗೂ BMTC ಬಂದ್, ಬಸ್ಗಳು ಯಾವುದೂ ಕೂಡ ಸಂಚಾರ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಈ ಮಸೂದೆಯ ಮೂಲಕ ಖಾಸಗಿಯವರಿಗೆ ಬಹುಶಃ ಹೆಚ್ಚಿನ ಒತ್ತು ಕೊಟ್ಟು ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಖಾಸಗಿಯವರ ದರ್ಬಾರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆಯಾ? ಈ ಪ್ರಶ್ನೆಯನ್ನು ಇಟ್ಕೊಂಡು ನಾನು ಇವತ್ತು ಚರ್ಚೆಯನ್ನು ಮಾಡೋನಿದ್ದೇನೆ. ಅದಕ್ಕೂ ಮೊದಲು ಒಂದಷ್ಟು ಅಂಶಗಳು ನಿಮ್ಮ ಮುಂದೆ ಈ ಮಸೂದೆಗೆ ಸಂಬಂಧಪಟ್ಟದ್ದು ಏನೆಲ್ಲ ಇದೆ, ಖಾಸಗಿ ದರ್ಬಾರ್ಗೆ ಯಾವ ರೀತಿಯಲ್ಲಿ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ಅಂಶಗಳು ನಿಮ್ಮ ಮುಂದೆ. ರಾಜ್ಯ ಸರ್ಕಾರದ ಮೇಲೆ ಕೇಂದ್ರದ ಸವಾರಿ, ಸರ್ಕಾರಿ ಸಾರಿಗೆಗೆ ಕುತ್ತು, ಸಾರಿಗೆ ಸಂಸ್ಥೆಗಳ ಮೇಲಿನ ರಾಜ್ಯ ಸರ್ಕಾರಗಳ ಅಧಿಕಾರ ಮೊಟಕು ಆಗುತ್ತಾ ಅನ್ನುವಂಥ ಪ್ರಶ್ನೆ. ಮೊಟಕಾಗುತ್ತೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರದ ಸಾರಿಗೆ ಸಂಸ್ಥೆಗಳ ಮೇಲಿನ ರಾಜ್ಯ ಸರ್ಕಾರಗಳ ಅಧಿಕಾರ ಮೊಟಕು ಆಗುತ್ತೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರದಿಂದ ಬಿಗಿ ನಿಯಂತ್ರಣದ ಹುನ್ನಾರ ಈ ಮಸೂದೆಯಲ್ಲಿ ಅಡಗಿದೆ ಅನ್ನುವಂಥ ಆಪಾದನೆ. ಸರ್ಕಾರಿ ಸಾರಿಗೆಯನ್ನ ಖಾಸಗೀಕರಣ ಮಾಡುವಂಥ ಯತ್ನ ಈ ಮಸೂದೆಯ ಹಿಂದೆ ಇದೆ ಅನ್ನುವಂಥದ್ದು. ಬಿಲ್ ಪಾಸ್ ಆದರೆ ಸಾವಿರಾರು ಚಾಲಕರ ಕೆಲಸಕ್ಕೆ ಕುತ್ತು ಬರುತ್ತೆ. ಆ ಹಿನ್ನೆಲೆಯಲ್ಲಿಯೇ ಚಾಲಕರೆಲ್ಲರೂ ಕೂಡ ನಾಳೆ ಬಂದ್ ಆಚರಣೆ ಮಾಡ್ತಿದ್ದಾರೆ. ಹಲವು ಸಾರಿಗೆ ಸಂಸ್ಥೆಗಳಿಗೆ ಬೀಗ ಬೀಳುತ್ತೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರದಿಂದ ಬಿಗಿ ನಿಯಂತ್ರಣದ ಹುನ್ನಾರ ಈ ಮಸೂದೆಯ ಹಿಂದೆ ಅಡಗಿದೆ ಅನ್ನುವಂಥದ್ದು. ಇನ್ನು ಸಾರಿಗೆಯ ಖಾಸಗೀಕರಣ, ರಾಜ್ಯ ಸಾರಿಗೆ ಸಂಸ್ಥೆಗಳ ಮೇಲೆ ಕೇಂದ್ರ ಸರ್ಕಾರ ಹಿಡಿತ ಸಾಧಿಸಲಿಕ್ಕೆ ಹೊರಟಿದೆ ಅನ್ನುವಂಥದ್ದು. ಹರಾಜಿನ ಮೂಲಕ ಸಾರಿಗೆ ಸಂಸ್ಥೆಗಳ ಮಾರಾಟ ಮಾಡುತ್ತೆ ಅನ್ನೋದು. ಸಾರಿಗೆ ಕ್ಷೇತ್ರದಲ್ಲಿ ಖಾಸಗಿಯವರ ದರ್ಬಾರು ಹೆಚ್ಚಾಗುತ್ತೆ. ಸಿಬ್ಬಂದಿ ಸೌಲಭ್ಯಗಳಿಗೆ ಕತ್ತರಿ ಬೀಳುವಂತಹ ಸಂಭವ ಕೂಡ ಇದೆ ಈ ಮಸೂದೆ ಅಂಗೀಕಾರವಾದರೆ. ಚಾಲನಾ ಪರವಾನಗಿ ಹಾಗೂ ವಿಮೆಯೂ ಕೂಡ ಖಾಸಗಿಯವರ ಪಾಲಾಗುತ್ತೆ ಅನ್ನುವಂಥದ್ದು. ಹರಾಜಿನ ಮೂಲಕ ಸಾರಿಗೆ ಸಂಸ್ಥೆಗಳ ಮಾರಾಟ ಮಾಡಲಿಕ್ಕೆ ಈ ಮಸೂದೆ ಅವಕಾಶ ಮಾಡಿಕೊಡ್ತಾ ಇದೆ. 1988ರ ಮೋಟಾರು ವಾಹನ ಕಾಯ್ದೆ ಸಂಪೂರ್ಣವಾಗಿ ರದ್ದಾಗುತ್ತೆ. ರಾಜ್ಯ ವ್ಯಾಪ್ತಿಯ ಸಾರಿಗೆ ನಿಗಮಗಳ ಮೇಲೆ ಕೇಂದ್ರದ ಹಿಡಿತಕ್ಕೆ ಪ್ಲಾನ್ ಮಾಡಿದೆ ಕೇಂದ್ರ ಸರ್ಕಾರ. ಸಾರಿಗೆ ವ್ಯವಸ್ಥೆಯಲ್ಲಿದ್ದ ವಿಕೇಂದ್ರೀಕರಣ ನೀತಿಗೆ ಎಳ್ಳು ನೀರು ಬಿಡಲಾಗ್ತಿದೆ. ಕೇಂದ್ರೀಕರಣದ ಮೂಲಕ ಬಿಗಿ ಹಿಡಿತ ಸಾಧಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋಂಥದ್ದು. ಮಸೂದೆ ಜಾರಿಯಾದರೆ ಸರ್ಕಾರಿ ನಿಗಮಗಳ ನೌಕರರಿಗೆ ಭಾರಿ ಅಪಾಯ ಎದುರಾಗುತ್ತೆ. ಈ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರ ಖಾಸಗಿಯವರ ದರ್ಬಾರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆಯಾ? ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೇನೆ. ನನ್ನ ಜೊತೆ ಮೂವರು ಗಣ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಜಗದೀಶ್ ಕುಮಾರ್ ಅವರು, ಬಿಜೆಪಿಯ ಶಾಸಕರು. ಚರ್ಚೆಗೆ ಸ್ವಾಗತ ಜಗದೀಶ್ ಕುಮಾರ್. ಹಾಗೆ GN ನಾಗರಾಜ್ ಅವರು, CPIM ಮುಖಂಡರು. ಚರ್ಚೆಗೆ ಸ್ವಾಗತ. ಹಾಗೆ ನಮ್ಮ ನವದೆಹಲಿ ಬ್ಯೂರೋದಿಂದ ಬಿಜೆಪಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಜಾಯ್ನ್ ಆಗಿದ್ದಾರೆ. ಪ್ರತಾಪ್, ಚರ್ಚೆಗೆ ಸ್ವಾಗತ. ಥ್ಯಾಂಕ್ ಯು. ಪ್ರತಾಪ್, ನಿಮ್ಮ ಮೂಲಕವೇ ನಾನು ಆರಂಭ ಮಾಡ್ತೇನೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಈ ಮಸೂದೆಯನ್ನ ತರಲಿಕ್ಕೆ ಹೊರಟಿರುವಂಥದ್ದು, ಅಂಗೀಕಾರಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು, ಅನುಮೋದನೆ ಪಡೆಯುವಂತಹ ಪ್ರಯತ್ನದಲ್ಲಿದೆ. ಈ ಹಂತದಲ್ಲಿ ದೇಶಾದ್ಯಂತ ಸಾರಿಗೆ ವ್ಯವಸ್ಥೆಯಲ್ಲಿ ಬಹುಶಃ ನಾಳೆ ದೊಡ್ಡ ಮೊತ್ತದ ವ್ಯತ್ಯಯ ಆಗುತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಸಾರಿಗೆ ನೌಕರೆಲ್ಲರೂ ಕೂಡ ಮುಷ್ಕರವನ್ನು ಹೂಡ್ತಾ ಇದ್ದಾರೆ. ಖಾಸಗೀಕರಣಕ್ಕೆ ಎಲ್ಲೋ ಒಂದು ಕಡೆ ಈ ಮಸೂದೆ ಇಂಬು ನೀಡ್ತಾ ಇದೆಯಾ ಪ್ರತಾಪ್? ಉಪ್ಪುಂದ ಅವರೇ, ಈಗ ನಾಳೆ ಮುಷ್ಕರ ಎಲ್ಲೆಲ್ಲಿ ನಡೀತಾ ಇದೆ ದಯವಿಟ್ಟು ಹೇಳಿ. ಕರ್ನಾಟಕದಲ್ಲಿ ಮುಖ್ಯವಾಗಿ, ನಾನು ಕರ್ನಾಟಕದಿಂದ ನಿಮಗೆ ಮುಖ್ಯವಾಗಿ ತೋರಿಸಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾವು ರಾಜ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಕರ್ನಾಟಕದ ಸಂಪೂರ್ಣ KSRTC ಹಾಗೂ BMTC ಬಂದಾಗ್ತಾ ಇದೆ. ಪ್ರತಾಪ್, ಈಗ ವಿಚಾರಕ್ಕೆ ಬರ್ತೀನಿ ನೋಡಿ. ಈಗ ಹೊಸದಾಗಿ ಬರುವಂತ ಕಾಯ್ದೆ ಇದು ಕರ್ನಾಟಕಕ್ಕೆ ಮಾತ್ರ ಅನ್ವಯ ಆಗುತ್ತಾ? ಇಡೀ ದೇಶದ 32 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯ ಆಗುತ್ತಾ?
ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಒಂದು ಬಬ್ಬೆ ಶುರುವಾಗಿದೆ ಯೋಚನೆ ಮಾಡಿ. ಈಗ ನೇರವಾಗಿ ವಿಚಾರಕ್ಕೆ ಬರೋಣ. ಇದು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾದ ನಂತರ ಶೋಧನೆ ಮಾಡಿರುವಂತ ಇದು ಹೊಸ ಏನು ತಿದ್ದುಪಡಿ ಕಾಯ್ದೆನಾ ಇದು? 1988ರ ಮೋಟಾರ್ ವೆಹಿಕಲ್ ಆಕ್ಟ್ ಏನಿದೆ ಅದಕ್ಕೆ 1994ರಲ್ಲಿ ಮೊಟ್ಟ ಮೊದಲದಾಗಿ ಒಂದು ತಿದ್ದುಪಡಿಯನ್ನು ತಂದ್ರು. ಆನಂತರ 2001ರಲ್ಲಿ ತಂದ್ರು, 2000ದಲ್ಲೂ ತಂದ್ರು. ಆದ್ರೆ ಇದ್ಯಾವುದೂ ಕೂಡ ಒಂದು ಆಮೂಲಾಗ್ರ ಬದಲಾವಣೆ ಆಗ್ಲಿಲ್ಲ. ಇದಕ್ಕೊಂದು ಕೂಲಂಕಷವಾಗಿ ಅದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ 2007ರಲ್ಲಿ ಆಗ UPA 1 ಬಂದಿತ್ತು. ಕಾಂಗ್ರೆಸ್ ಸರ್ಕಾರನೇ ಆಗ ಏನ್ ಮಾಡಿದ್ರು, ಮೋಟಾರ್ ವೆಹಿಕಲ್ ಕಾಯ್ದೆಗೆ ಒಂದು ತಿದ್ದುಪಡಿ ವಿಧೇಯಕವನ್ನ ಸಂಸತ್ತಿನ ಮುಂದಿಟ್ರು. ಹಾಗೆ ಮುಂದಿಟ್ಟಾಗ ಅದನ್ನ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿ ಬಂತು ಅಂತಂದ್ರೆ 1988ರಲ್ಲಿ ಈ ಕಾಯ್ದೆ ಬಂದಾಗ ಇವಾಗ ನಿಮ್ಮೊಂದು ಹೆಲ್ಮೆಟ್ ಹಾಕಿಲ್ಲ, ಈಗ ಒಂದು ಲೈಸೆನ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ನೀವೊಂದು ಟ್ರಾಫಿಕ್ ವೈಲೇಷನ್ ಮಾಡ್ತೀರಿ, ನಿಮಗೆ 100 ರೂಪಾಯಿ ದಂಡ ಹಾಕರು. ಆ 1988ರಲ್ಲಿ ಹಾಕಿದಂತ ದಂಡ 2007ರವರೆಗೂ ಒಂದೇ ಮತದಲ್ಲಿ ಕಾಯ್ದುಕೊಂಡಿದ್ರಿಂದಾಗಿ ಇದರಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋ ಕಾರಣಕ್ಕೆ 2007ರಲ್ಲಿ ರಾಜ್ಯಸಭೆ ಮುಂದೆ ಇಟ್ಟರು. ಮುಂದೆ ಇಟ್ಟು ಕೂಡಲೇ ಏನಾಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ರಾಜ್ಯಸಭಾದವ್ರು ಏನಂತ ಹೇಳಿದ್ರು, ಇದನ್ನ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಟೂರಿಸಂ, ಟ್ರಾನ್ಸ್ಪೋರ್ಟ್ ಅಂಡ್ ಕಲ್ಚರ್ ಇಲ್ಲಿ ಕಳಿಸಿ ಅಂತ ಹೇಳಿದ್ರು. ಸಂಸದೀಯ ಸ್ಥಾಯಿ ಸಮಿತಿ ಮುಂದೆ ಇದನ್ನು ಕಳಿಸಿದ್ರು. ಅಲ್ಲಿ ಕಳಿಸಿ ಆದ್ಮೇಲೆ ಅವರು ಈ ಕಾಯ್ದೆಗೆ ಸಾಕಷ್ಟು ತಿದ್ದುಪಡಿಗಳನ್ನ ಶಿಫಾರಸು ಮಾಡಿದ್ರು. ಆಗ ಶಿಫಾರಸು ಮಾಡಿದಾಗ ಮತ್ತೆ ಅದು 2008ರಲ್ಲಿ ಅದು ಶಿಫಾರಸ್ಸಾಗಿ 2008 ಏಪ್ರಿಲ್ 28ನೇ ತಾರೀಕು ಶಿಫಾರಸು ಹೊರಗಡೆ ಬಂತು. ಆಗ ಅದನ್ನು ಸಂಸತ್ತಿನ ಮುಂದಿಡೋ ಮೊದಲು ಏನ್ ಮಾಡಿದ್ರು ಅಂತಂದ್ರೆ, ಇನ್ನೊಂದು ಒಬ್ರು ಸುಂದರ್ ಅಂತ ಹೇಳಿ ಅವರು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಅವರು ಸೆಕ್ರೆಟರಿ ಆಗಿದ್ರು. ಅವ್ರ ಒಂದು ಥೇರಿ ಅಂತ ಇದೆ ನಿಮಗೆ, ದಿ ಎನರ್ಜಿ ಅಂಡ್ ರಿಸೋರ್ಸಸ್ ಅಂತ ಹೇಳ್ಬಿಟ್ಟು ಆ ಥೇರಿ ಸಂಸ್ಥೆ ಏನಿದೋ ಅದ್ರದ್ದು ಅವ್ರದ್ದು ಹೆಡ್ ಆಗಿದ್ರು. ಹಾಗಾಗಿ ನೀವು ಇದಕ್ಕೆ ಇದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಿ ಇನ್ನೂ ಹೆಚ್ಚಿನ ತಿದ್ದುಪಡಿ ಏನ್ ಅಗತ್ಯಗಳಿದೆ, ಬದಲಾವಣೆ ಏನ್ ತರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನೀವು ಅದನ್ನು ವಹಿಸಿದ್ರ. 2011 ಅಲ್ಲಲ್ಲ, ನಾನು ಮುಗಿಸ್ತೀನಿ, ನಿಮಗೆ ಟೈಮ್ ಆಗ್ತದೆ ನನಗೆ ಗೊತ್ತು. ಆದ್ರೆ ವಿಚಾರವನ್ನು ಸರಿಯಾದ ದಿಕ್ಕಲ್ಲಿ ಕೊಂಡೊಯ್ಯೋಣ ಅನ್ನೋ ಕಾರಣಕ್ಕೆ ಇದೊಂದು ಪೂರ್ವಭಾವಿಯಾಗಿ ನಾನು ಹೇಳ್ತಾ ಇದ್ದೀನಿ. ಆನಂತರ 2011ರಲ್ಲಿ ಇದು ಸಬ್ಮಿಟ್ ಆದ ನಂತರ 2012ರಲ್ಲಿ ಈ ಬಿಲ್ ಅನ್ನ ರಾಜ್ಯಸಭೆ ಮುಂದಿಟ್ಟು ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು. ಪಾಸ್ ಆದ ನಂತರ ಅದು ಲೋಕಸಭೆಗೆ ಬಂತು. ಲೋಕಸಭೆನಲ್ಲಿ ಬಂದಾದ ಕೂಡಲೇ ಏನಾಯ್ತು, ಆ ಕಾಯ್ದೆಗೆ ಸಂಪೂರ್ಣವಾದ ಅನುಮೋದನೆ ಸಿಗ್ಲಿಲ್ಲ. ಅದ್ರ ಬಗ್ಗೆ ಇನ್ನು ಡಿಸ್ಕಷನ್ ಆಗ್ಬೇಕು ಅಂತ ಹೇಳಿದ್ರೆ, ಚರ್ಚೆ ಆಗ್ಬೇಕು ಅಂತ. ಒಂದ್ಸರಿ ರಾಜ್ಯಸಭೆಯಿಂದ ಪಾಸ್ ಆಗಿ ಲೋಕಸಭೆಗೆ ಬಂದಾದ ನಂತರ ಲೋಕಸಭಾ ಕಂಟಿನ್ಯೂಸ್ ಹೌಸ್ ಅಲ್ಲ, ರಾಜ್ಯಸಭಾದಲ್ಲಿ ನೀವು ಒಂದು ಬಿಲ್ ಅನ್ನು ಮುಂದಿಟ್ರೆ ಅದು ಸಾಯೋದಿಲ್ಲ ಅದು. ಆದ್ರೆ ಲೋಕಸಭಾದಲ್ಲಿ ಟರ್ಮ್ ಏನಾಯ್ತು ಅಂತಂದ್ರೆ 15th ಲೋಕಸಭಾದ ಟರ್ಮ್ ಎಂಡ್ ಆಯ್ತು. ಹಾಗಾಗಿ ಕಾಯ್ದೆ ಕೂಡ ಅಲ್ಲಿ ಮುಗಿದೋಯ್ತು. ನಾವು ಅದೇ ಕಾಯ್ದೆಯನ್ನ ಇವಾಗ ರೀಇಂಟ್ರೊಡ್ಯೂಸ್ ಮಾಡಿದೀವಿ. ಇದರಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿದಾಗೆ ಇದು ನಾವು ಹೊಸದಾಗಿ ಶೋಧನೆ ಮಾಡಿರುವಂತದ್ದು ಏನಿಲ್ಲ. ಜೊತೆಗೆ ಒಂದು ಬ್ರಿಟನ್ ಇರ್ಬೋದು, ಅಮೆರಿಕ ಇರ್ಬೋದು, ಎಲ್ಲ ಕಡೆ ಹೋಗಿ ಅಲ್ಲಿನ ಟ್ರಾಫಿಕ್ ವೈಲೇಷನ್ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿ ನಮ್ಮ ದೇಶಕ್ಕೆ ಯಾವ್ದು ಮುಖ್ಯ, ಯಾವ್ದನ್ನ ಅನಿವಾರ್ಯ ತರಬೇಕು ಅನ್ನೋ ಕಾರಣಕ್ಕೆ ಈ ಕಾಯ್ದೆನ ತಂದಿದೆ. ಇನ್ನು ಬಹಳ ಪ್ರಮುಖವಾದ ವಿಚಾರ ಇದೆ. ಆಯ್ತು, ನೆಕ್ಸ್ಟ್ ಉಳಿದವ್ರನ್ನ ಕೇಳಿ ಅನಂತರ ಹೇಳಿ. ನೀವು ಹೇಳಿದ್ದನ್ನ ವಿಚಾರವನ್ನ ಇಟ್ಕೊಂಡೆ ನಾನು ಮುಂದುವರಿಸ್ತೇನೆ. ಬಹುಶಃ ಮೊದಲನೇದು ಪ್ರತಾಪ್ ಹೇಳಿದ್ದು ಜಿ ಎನ್ ನಾಗರಾಜ್ ಅವರೇ, ಒಂದು ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯದಲ್ಲಿ ಈಗ ಮುಷ್ಕರ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಪಾಲಿಟಿಕ್ಸ್ ಇದೆ ಅನ್ನುವಂಥದ್ದು ಮೊದಲನೇ ಪಾಯಿಂಟ್ ಅವ್ರದ್ದು. ಅವ್ರು ಯಾಕೆ ಕೇಳ್ತಾರೆ ಯಾವ್ಯಾವ ರಾಜ್ಯದಲ್ಲಿ ಆಗ್ತಾ ಇದೆ ಅಂದರೆ ಅದೇ ಕಾರಣಕ್ಕಾಗಿ, ನಂಬರ್ 1. ಎರಡನೇದು, ಅವ್ರು ಕೊಟ್ಟ ಇತಿಹಾಸವನ್ನೇ ನೋಡೋದಾದ್ರೆ ಇಷ್ಟೆಲ್ಲ ಆಗಿದ್ರು ಕೂಡ, ಇಷ್ಟೆಲ್ಲ ಹಂತಗಳು ದಾಟಿ ಬಂದಿದ್ರು ಕೂಡ ಇವತ್ತು ಮತ್ತೆ ಇದು ಇಷ್ಟು ವಿವಾದಕ್ಕೆ ಆಸ್ಪದ ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಕೂಡ ಇಲ್ಲಿ ಕಾಣಿಸುತ್ತೆ ಅನ್ನುವಂಥದ್ದು. 2 ವಿಚಾರಗಳು ನಿಮ್ಮ ಮುಂದೆ. ಅಲ್ಲ, ಬಹಳ ಮುಖ್ಯವಾದಂಥ ಪ್ರಶ್ನೆ ಏನಂತಂದ್ರೆ, ಅನೇಕ ನೀತಿಗಳ ವಿಷಯದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಕೂಡ ಒಂದೇ ನಾಣ್ಯದ 2 ಮಗ್ಗಲುಗಳು ಅಂತೇಳಿ ನಾವೇನು ಹೇಳ್ತಿರ್ತೀವಿ, 2 ಮುಖಗಳು ಅಂತ ಅದು ಇದರಲ್ಲೂ ಕೂಡ ಭಾರಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಕೂಡ ರಾಜಕೀಯ ಮಾಡ್ತಾ ಇದೆ. ಇದರಲ್ಲೇ ಈ ಹೊಸ ಆರ್ಥಿಕ ನೀತಿ, ಜಾಗತೀಕರಣ, ಖಾಸಗೀಕರಣ ಇದರಲ್ಲೆಲ್ಲಾನು ಕೂಡ ಅವರು ಯಾವುದನ್ನ ಮಾಡಿ ಇಟ್ಟು ಹೋಗಿದಾರೋ ಅಂದ್ರೆ ಫೈಲ್ಗಳೆಲ್ಲಾನು ಕೂಡ ಯಾವುದನ್ನ ಫೈಲ್ಗಳಲ್ಲಿ ಸೈನ್ ಹಾಕಿಟ್ಟು ಇನ್ಶಿಯಲ್ಗಳು ಹಾಕಿಟ್ಟು ಹೋಗಿದಾರೋ ಅದನ್ನೆಲ್ಲಾನು ಕೂಡ ಇವರು ಅದನ್ನ ಭಾರಿ ರಭಸದಿಂದ ಮುಂದುವರಿಸ್ತಿದ್ದಾರೆ. ಮತ್ತೆ ಇನ್ನೊಂದಷ್ಟು ಹೊಸದನ್ನ ಸೇರಿಸ್ತಾ ಇದ್ದಾರೆ. ಇಲ್ಲಿ ಇರುವಂತ ಪ್ರಶ್ನೆ ಅದರಿಂದಾಗಿ ಕಾಂಗ್ರೆಸ್ ಕಾನೂನು ಮಾಡ್ತಾ ಬಿಜೆಪಿ ಕಾನೂನು ಮಾಡ್ತಾ ಪ್ರಶ್ನೆ ಅಲ್ಲ. ಈಗ ಸದ್ಯಕ್ಕೆ ಅದು ಇರುವಂತ ಸ್ವರೂಪದಲ್ಲಿ ಅದು ಅಪಾಯಕಾರಿನ ಅಲ್ವಾ
ಯಾರಿಗೆ ಹೇಗೆ ಯಾವ ರೀತಿಯಾಗಿ ಅಪಾಯಕಾರಿ ಅನ್ನುವಂಥದ್ದೇ ಮುಖ್ಯ ಆಗಬೇಕಾದದ್ದು. ಮತ್ತೆ ಅದು ಕಾಂಗ್ರೆಸ್ ಕೇಳಿ, ಕಾಂಗ್ರೆಸ್ ಯಾವ ರೀತಿ ಒತ್ತು ಕೊಡ್ತಾ ಇದೆ. ಒಂದ್ ನಿಮಿಷ, ಕಾಂಗ್ರೆಸ್ ಸರ್ಕಾರ ಅದು ಮಾಡ್ತು ಅಂತಲ್ಲ ಅನ್ನೋ ಕಾರಣಕ್ಕಾಗಿ ಅದು ಸರಿಯಲ್ಲ ಅನ್ನೋದಾದ್ರೆ ಇವ್ರು ಯಾಕೆ ತರಕ್ ಹೋದ್ರು? ಎಕ್ಸಾಕ್ಟ್ಲಿ. ಅದರಿಂದ ಪ್ರಶ್ನೆ ಏನಂತಂದ್ರೆ, ಇದು ಹೊಸದಾಗಿ ಯಾಕೆ ಆಯ್ಕೆ ಮಾಡಿದ್ದು ಈ ಸರ್ಕಾರನ? ಅವ್ರು ಮಾಡಿದ್ದಕ್ಕೆಲ್ಲ ಕೂಡ ಮುಂದುವರ್ಸ್ಕೊಂಡು ಹೋಗೋದಕ್ಕ ಅಲ್ವಲ್ಲ? ಅದರಿಂದಾಗಿ ಅದನ್ನ ಪರಿಶೀಲನೆ ಮಾಡಬೇಕಾಗಿತ್ತು. ಅಕಸ್ಮಾತ್ ಅವರೇ ಮಾಡಿದ್ದು ಸರಿ ಇಲ್ಲ ಅಂದ್ರೆ ಅವ್ರು ಮಾಡಿದ್ರು, ಅದರಿಂದ ನಾವು ತರ್ತಿದ್ದೀವಿ, ಅದರಿಂದ ಸುಮ್ಮನೆ ಇರ್ತಲ್ಲ ಅನ್ನುವಂತ ಈ ವಾದ ಏನಿದೆ ಅದು ವಿತಂಡವಾದ. ಅದು ಜಗದೀಶ್ ಕುಮಾರ್ ಅವರೇ, ಅವ್ರು ಮಾಡಿದ್ದೇನೆ ನೀವ್ ಯಾಕೆ ತರ್ಬೇಕು? ಮತ್ತೆ ಒಪ್ಪಂದವ್ರೆ ಸಣ್ಣ ವಿಚಾರ, ಚರ್ಚೆ ದಾರಿ ತಪ್ಪಾರ್ದು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ವಿಚಾರವನ್ನು ಹೇಳಲಿಕ್ಕೆ ನಿಮ್ಗೆ ಬಯಸ್ತೇನೆ. ಈಗ ಇವ್ರು ಹೇಳಿದ್ರಲ್ಲ, ಇದನ್ನ UPA ಮಾಡಿದ್, ನಾನು UPA ಮಾಡಿದ್ರು UPA ಅವ್ರದವ್ರದ್ದು ಅಂತ ಹೇಳ್ತಿಲ್ಲ, ಅದನ್ನ ನಾವು ಒಪ್ಕೊಂಡಿದ್ವಿ ಅಂತಲ್ಲ. ಯಾರು ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಾವು ಒಪ್ಕೊಳ್ತೀವಿ. ನರೇಗಾನು UPAದವ್ರು ತಂದ್ರು, ಒಳ್ಳೆ ಪ್ರೋಗ್ರಾಮ್ ಅದನ್ನ ನಾವಿವತ್ತು ಕಂಟಿನ್ಯೂ ಮಾಡಿ ಹೆಚ್ಚು ಫಂಡ್ ಕೂಡ ಕೊಟ್ಟಿದ್ದೀವಿ. ಆದ್ರೆ GN ನಾಗರಾಜ್ ಅವರಲ್ಲಿ ಬಹಳ ನಾನು ಹಂಬಲ್ ಆಗಿ ಹೇಳೋದು ಇಷ್ಟನೇ, 2004ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ 2004ರಿಂದ 2009ವರೆಗೂ ಕಾಂಗ್ರೆಸ್ ಜೊತೆ ಆಡಳಿತ ನಡೆಸ್ತಾ ಇದ್ದಿದ್ದು ಯಾರು? ಇವ್ರ ಪಕ್ಷ ತಾನೆ. 2007ರಲ್ಲಿ ರಾಜ್ಯಸಭಾ ಮುಂದೆ ಈ ಬಿಲ್ ಇಟ್ಟಿದ್ಯಾಕೆ? ಕಮಿಟಿ ಕಳಿಸಿದ್ಯಾಕೆ? ಸ್ಟ್ಯಾಂಡಿಂಗ್ ಕಮಿಟಿ ಏನು ಶಿಫಾರಸ್ ಇದೆಯಲ್ಲ ಅದನ್ನ ಒಪ್ಕೊಂಡಿದ್ಯಾಕೆ? ಅದನ್ನು ಫಸ್ಟ್ ಇವರು ಮಾತಾಡ್ಲಿಕ್ಕೆ ಹೇಳಿ. ಪ್ರತಾಪ್ ಸಿಂಹ ಅವ್ರು ಹೇಳಿದ್ದರ ಜೊತೆಗೆ ಎಲ್ಲಾ ಪಕ್ಷಗಳವರು ಆ ಸ್ಟ್ಯಾಂಡಿಂಗ್ ಕಮಿಟಿಲಿ ಇದ್ರು. ನಾರ್ಮಲ್ ಆಗಿ ಯಾವುದೇ ಒಂದು ವಿಧೇಯಕ ಅದರ ಬಗ್ಗೆ ಚರ್ಚೆ ಆಗೋದಕ್ಕಿಂತ ಮೊದಲು ಒಂದು ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋದ್ರೆ ಆಲ್ ದ ಪೀಪಲ್ who are representing in the house will be there in the standing committee, proportion to their strength. ಅವರೆಲ್ಲ ಸೇರಿ ನಾರ್ಮಲ್ ಆಗಿ ಇದರಲ್ಲಿ ಯಾವುದೇ ನೆಗೆಟಿವ್ ವೋಟಿಂಗು ಇರಲ್ಲ, ಯುನಾನಿಮಸ್ ಒಪಿನಿಯನ್ ಆಫ್ ದ ಕಮಿಟಿ ಅಂತಲೇ ಕೊಡ್ತಾರೆ. ಅದನ್ನು ನಾವು ಹೇಳಿದ್ದು ಅದನ್ನು ಕೊಟ್ಟ ಮೇಲೆ ಕೊಟ್ಟಿದ್ರ ಅಂತ ಕೇಳಿ ಯಾರನ್ನಾದ್ರೂ. ಆಮೇಲೆ ಯುನಾನಿಮಸ್ ಕೊಡ್ಲಿಲ್ಲ ಅಂತಲೇ ಇಟ್ಕೊಳ್ಳಿ, ಮೆಜಾರಿಟಿ ವ್ಯೂ ಹ್ಯಾಸ್ ಟು ಪ್ರಿವೇಲ್. ಯಾಕೆಂದ್ರೆ ಈ ದೇಶದಲ್ಲಿ ನಾವು ಒಪ್ಕೊಂಡಿರೋದು ಪ್ರಜಾಪ್ರಭುತ್ವ. ಮತ್ತೆ ಕೆಲವೆಲ್ಲ ಇದೆಯಲ್ಲ, ಯಾವುದು ಈ ಫೈನ್ಸು ಅದೆಲ್ಲ ನೋಡಿ. ಸಲ್ಮಾನ್ ಖಾನ್ ಕೇಸು 20 ವರ್ಷ ಆಯ್ತು, ಸತ್ತ ನ್ಯಾಯ ಸಿಕ್ಕಿಲ್ಲ. ನಾನು ಹೇಳೋದು, ಯಾವುದೇ ರೀತಿಯಾದಂಥ ಕಾನೂನುಗಳನ್ನ ರಚಿಸುವಂತ ಸಂದರ್ಭದಲ್ಲಿ ಕಾನೂನು ಇಸ್ ನಾಟ್ ಇದು ಸ್ಟ್ಯಾಟಿಕ್ ಥಿಂಗ್, ಇಟ್ ಇಸ್ ಎ ಡೈನಮಿಕ್ ಥಿಂಗ್. ಆಗಾಗ ಚೇಂಜ್ ಆಗ್ತಾ ಇರಬೇಕು. ಅದ್ರ ಜೊತೆಯಲ್ಲಿ ಕಠಿಣ ಕಾನೂನು ನೋಡಿ ಆಗಿದೆ ಕೂಡ, ಹಾಗೆ ಇಲ್ಲ ಅಂತ ಹೇಳಂಗೂ ಇಲ್ಲ. ನೀವು ಕಾನೂನಾಗಾದ್ರೆ ಬದಲು ಹಾಗೆ ಇಲ್ವಾ? ಆಗಿದೆ. ಜೊತೆಗೆ ಆದ್ರೆ ನಾನು ಹೇಳೋದು, ನಾಗರಾಜ್ ಅವ್ರದ್ದು ಖಾಸಗೀಕರಣಕ್ಕೆ ವಿರೋಧ ಇದೆ, ಆದ್ರೆ ಈ ಫೈನ್ ಜಾಸ್ತಿ ಮಾಡೋದ್ರ ಬಗ್ಗೆ ಅವ್ರ ಅಭಿಪ್ರಾಯ ಕೇಳ್ತೇನೆ. ನಾಗರಾಜ್ ರಾಷ್ಟ್ರೀಕರಣದ ಬಗ್ಗೆ ಬಹಳ ಮುಂದೆ ಬಂದ್ಬಿಟ್ಟಿದೀವಿ. ರಷ್ಯಾದಲ್ಲೇ ಖಾಸಗೀಕರಣ ಆಗಿದೆ, ಚೈನಾದಲ್ಲೂ ಆಗಿದೆ. ಯಾವ ರೀತಿ ಅನ್ನೋದು ಕೂಡ ಬಹಳ ಮುಖ್ಯ. ನಾನು ಆ ಬಗ್ಗೆ ನಿಮ್ಮಿಂದ ಚರ್ಚೆಯನ್ನ ಮುಂದುವರಿಸ್ತೇನೆ, ನಿಮ್ಮಿಂದ ಮಾಹಿತಿಯನ್ನು ಕೂಡ ಪಡಿತೇನೆ. ಬಹುಶಃ ಈಗ ಒಂದು ಬ್ರೇಕ್ ತೆಗೆದುಕೊಳ್ಳುವಂತ ಸಮಯ ಆಗಿದೆ. ನ್ಯೂಸ್ ಅವರು ಮುಂದುವರಿಯುತ್ತೆ, ಒಂದು ಬ್ರೇಕ್ ನಂತರ.